ನೋಡಿ ಯಾವ ರೀತಿಯ ಪ್ರಯೋಗವನ್ನ ಮಾಡಿದೆ ಅಂತ ಅರಣ್ಯ ಇಲಾಖೆ. ಈ ರೀತಿಯ ಪ್ರಯೋಗದಿಂದ ಈಗ ಸದ್ಯ ಈ ಕಾಡಂಚಿನಲ್ಲಿ ಕಾಡಾನೆಗಳ ಹಾವಳಿ ತಗ್ಗಿದೆ. ಅರಣ್ಯ ಇಲಾಖೆಯವರ ಈ ರೀತಿಯ ಒಂದು ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಪ್ರಶಂಸೆಗಳು ಕೂಡ ಕೇಳಿ ಬರುತ್ತಿವೆ. ಆನೆಗಳನ್ನ ಓಡಿಸೋದಕ್ಕೆ ಎಐ ಕ್ಯಾಮೆರಾ ಬಳಸಿದ್ದಾರೆ. ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಈ ಬಗ್ಗೆ ಮಾತಾಡಿದ್ದಾರೆ. ಪ್ರಾಣಿಗಳನ್ನ ಕಂಡು ಹಿಡಿದು ಓಡಿಸುತ್ತೆ, ವಿವಿಧ ರೀತಿಯ ಸೌಂಡ್ ಮಾಡಿ ಕಾಡಾನೆಗಳನ್ನ ಓಡಿಸುತ್ತೆ ಈ ಎಐ ಕ್ಯಾಮೆರಾ ಅಂತ ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ 100% ರೈತರು ನೆಮ್ಮದಿಯಾಗಿರ್ಬೋದು. ಸೊ ಅರಣ್ಯ ಇಲಾಖೆ ನಮ್ಮ ರೈತರಿಗೆ ಒಂದು ಕೈ ಜೋಡಿಸಿ ಅರಣ್ಯ ಇಲಾಖೆ ಅವ್ರ ಜೊತೆ ಕೆಲಸ ಮಾಡಿದಂಗಾಗುತ್ತೆ. ರೈತರು ಕೂಡ ನೆಮ್ಮದಿಯಾಗಿ ಇರ್ಬೋದು. ಫಸ್ಟ್ ನೀವು ಪಾಯಿಂಟ್ ಫಿಕ್ಸ್ ಮಾಡ್ಬೇಕಾ ಸರ್, ಅಥವಾ ಫಿಕ್ಸ್ ಮಾಡಿರ್ತೀರ? ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈ ಜಾಗದಲ್ಲಿ ಬರುತ್ತೆ ಅಂತ ಜಾಗಗಳನ್ನ ಮಾರ್ಕ್ ಮಾಡ್ತಾ ಇದ್ರ ಸರ್ ಅಂತ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಏನಂದ್ರೆ ಮೂರ್ ತರ ಮಾಡ್ಕೊಂಡಿದ್ದೀವಿ ನಾವು. ಒಂದು ಹೈಲಿ ಸೆನ್ಸಿಟಿವ್ ಜಾಗ, ಮೀಡಿಯಂ ಸೆನ್ಸಿಟಿವಿಟಿ ಅಂಡ್ ಲೋ ಸೆನ್ಸಿಟಿವಿಟಿ. ಎಲ್ಲಿ ಹೈ ಸೆನ್ಸಿಟಿವಿಟಿ ಜಾಗ ಇದೆ ಅಲ್ಲಿ ಮಾತ್ರ ಇದನ್ನ ಫಿಟ್ ಮಾಡ್ತಾ ಇದ್ದೇವೆ. ಮೀಡಿಯಂ ಮತ್ತೆ ಲೋ ಸೆನ್ಸಿಟಿವಿಟಿ ಆಮೇಲೆ ಹೋಗ್ತೀವಿ. ಈಗ ಈ ಸೆನ್ಸಿಟಿವ್ ಇರ್ತಕ್ಕಂಥ ಎಲ್ಲಿ ಆನೆ ದಾಟ್ತಾ ಇದೆ, ರೆಗ್ಯುಲರ್ ಆಗಿ ಬರ್ತಾ ಇದೆ, ಇದನ್ನ ನಾವು ಈ ಜಾಗದಲ್ಲಿ ನಾವೇನೇ ಒಂದು ಕೆಲಸಗಳನ್ನ ಮಾಡಿದ್ರೆ ಅಥವಾ ಏನೇ ಕಾವಲ್ಕಾದ್ರೂ ನಮ್ಮನ್ನ ಒಂದೊಂದ್ಸರಿ ನಾವು ಟಾರ್ಚ್ ಹೊಡೆದ್ರೆ ನಿಮ್ಗೆ ಗೊತ್ತಿರಬೇಕು ಆನೆ ನಮ್ಮನ್ನ ಎಡ್ಸ್ಕೊಂಡ್ ಬರುತ್ತೆ. ಆ ಟೈಮಲ್ಲಿ ನಾವು ಏನೇ ಕಾವಲ್ಕಾದ್ರೂ ಅದ್ರದ್ದು ಎಫೆಕ್ಟಿವ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಅಂತ ಜಾಗಗಳಲ್ಲಿ ನಾವು ಮತ್ತೆ ಅಂತ ಆನೆಗಳೇ ಇದಾವೆ, ಒಂದೊಂದಷ್ಟು ಆನೆಗಳಿದಾವೆ. ಅವು ನೀವು ಏನೇ ಟೆಕ್ನಾಲಜಿ ಮಾಡಿದ್ರು ಅದು ನಮ್ಮನ್ನ ಅಟ್ಸ್ಕೊ ಬರೋದು, ನಮ್ಮ ಗಾಡಿಗಳನ್ನೇ ದಬಕ್ಕತಕ್ಕಂಥದ್ದು ಒಂದು ಬುಲ್ಸ್ ಗಳಿದಾವೆ. ಒಂದು ಅದನ್ನ ಗಂಡಾನೆಗಳು ಅಥವಾ ನಮ್ಮ ಈ ಮಸ್ತಲ್ಲಿರ್ತಕ್ಕಂಥವೆಲ್ಲ ಸ್ವಲ್ಪ ರೈತರ ಜಮೀನಲ್ಲಿ ಬರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಅಂತ ಸೆನ್ಸಿಟಿವ್ ಜಾಗದಲ್ಲೇ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ನಮಗೆ ರೈತರ ಬೆಳೆ ಹಾಳಾಗಬಾರ್ದು, ಮತ್ತೆ ಯಾವುದೇ ಒಂದು ಕ್ಯಾಟಲ್ ಕಿಲ್ ಅಥವಾ ದನ ಕುರಿ ಮೇಸು ಮೇಕೆಗಳಿಗೆ ಡ್ಯಾಮೇಜ್ ಆಗಬಾರ್ದು, ಮಾನವಗೆ ಯಾವುದೇ ರೀತಿ ಗಾಯಗಳಾಗಬಾರ್ದು, ಮಾನವ ಹತ್ಯೆ ಅಂತೂ ಆಗಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆನೆ ನೋಡ್ತಿದ್ದಾಗ ಎಷ್ಟು ಅಂದ್ರೆ ಯಾವ ರೇಂಜ್ ಅಲ್ಲಿ ಕೂಗುತ್ತೆ ಅಂದ್ರೆ ಸೌಂಡ್ ಬರುತ್ತೆ ಹೇಗೆ ಸರ್ ಅಂತ? ಅದೊಂದು 50 ನಾ ಹೇಳ್ದಂಗೆ 500 ಮೀಟರ್ ಅದು ಐಡೆಂಟಿಫೈ ಮಾಡುತ್ತೆ. ಹತ್ರ ಬರ್ತಾ ಇದ್ದಂಗೆ ಇನ್ನೂ ಎಫೆಕ್ಟಿವ್ನೆಸ್ ಜೋರಾಗುತ್ತೆ. ಸೊ ಅದು ಎಫೆಕ್ಟಿವ್ನೆಸ್ ಏನಾಗಿದೆ ನಮಗೆ ಹತ್ರ ಬರ್ತಾ ಇದ್ದಂಗೆ ನಾವು ಹೆಚ್ಚಿಗೆ ಗಾಬರಿಯಾಗಿ ಕೂಗ್ತಾ ಇದ್ದಂಗೆ ಇದು ಅದು ಎಫೆಕ್ಟಿವ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಯಾವ ರೀತಿಯ ಪ್ರಯೋಗವನ್ನ ಮಾಡಿದೆ ಅಂತ ಅರಣ್ಯ ಇಲಾಖೆ. ಈ ರೀತಿಯ ಪ್ರಯೋಗದಿಂದ ಈಗ ಸದ್ಯ ಈ ಕಾಡಂಚಿನಲ್ಲಿ ಕಾಡಾನೆಗಳ ಹಾವಳಿ ತಗ್ಗಿದೆ. ಅರಣ್ಯ ಇಲಾಖೆಯವರ ಈ ರೀತಿಯ ಒಂದು ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಪ್ರಶಂಸೆಗಳು ಕೂಡ ಕೇಳಿ ಬರುತ್ತಿವೆ. ಆನೆಗಳನ್ನ ಓಡಿಸೋದಕ್ಕೆ ಎಐ ಕ್ಯಾಮೆರಾ ಬಳಸಿದ್ದಾರೆ. ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಈ ಬಗ್ಗೆ ಮಾತಾಡಿದ್ದಾರೆ. ಪ್ರಾಣಿಗಳನ್ನ ಕಂಡು ಹಿಡಿದು ಓಡಿಸುತ್ತೆ, ವಿವಿಧ ರೀತಿಯ ಸೌಂಡ್ ಮಾಡಿ ಕಾಡಾನೆಗಳನ್ನ ಓಡಿಸುತ್ತೆ ಈ ಎಐ ಕ್ಯಾಮೆರಾ ಅಂತ ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ 100% ರೈತರು ನೆಮ್ಮದಿಯಾಗಿರ್ಬೋದು. ಸೊ ಅರಣ್ಯ ಇಲಾಖೆ ನಮ್ಮ ರೈತರಿಗೆ ಒಂದು ಕೈ ಜೋಡಿಸಿ ಅರಣ್ಯ ಇಲಾಖೆ ಅವ್ರ ಜೊತೆ ಕೆಲಸ ಮಾಡಿದಂಗಾಗುತ್ತೆ. ರೈತರು ಕೂಡ ನೆಮ್ಮದಿಯಾಗಿ ಇರ್ಬೋದು. ಫಸ್ಟ್ ನೀವು ಪಾಯಿಂಟ್ ಫಿಕ್ಸ್ ಮಾಡ್ಬೇಕಾ ಸರ್, ಅಥವಾ ಫಿಕ್ಸ್ ಮಾಡಿರ್ತೀರ? ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈ ಜಾಗದಲ್ಲಿ ಬರುತ್ತೆ ಅಂತ ಜಾಗಗಳನ್ನ ಮಾರ್ಕ್ ಮಾಡ್ತಾ ಇದ್ರ ಸರ್ ಅಂತ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಏನಂದ್ರೆ ಮೂರ್ ತರ ಮಾಡ್ಕೊಂಡಿದ್ದೀವಿ ನಾವು. ಒಂದು ಹೈಲಿ ಸೆನ್ಸಿಟಿವ್ ಜಾಗ, ಮೀಡಿಯಂ ಸೆನ್ಸಿಟಿವಿಟಿ ಅಂಡ್ ಲೋ ಸೆನ್ಸಿಟಿವಿಟಿ. ಎಲ್ಲಿ ಹೈ ಸೆನ್ಸಿಟಿವಿಟಿ ಜಾಗ ಇದೆ ಅಲ್ಲಿ ಮಾತ್ರ ಇದನ್ನ ಫಿಟ್ ಮಾಡ್ತಾ ಇದ್ದೇವೆ. ಮೀಡಿಯಂ ಮತ್ತೆ ಲೋ ಸೆನ್ಸಿಟಿವಿಟಿ ಆಮೇಲೆ ಹೋಗ್ತೀವಿ. ಈಗ ಈ ಸೆನ್ಸಿಟಿವ್ ಇರ್ತಕ್ಕಂಥ ಎಲ್ಲಿ ಆನೆ ದಾಟ್ತಾ ಇದೆ, ರೆಗ್ಯುಲರ್ ಆಗಿ ಬರ್ತಾ ಇದೆ, ಇದನ್ನ ನಾವು ಈ ಜಾಗದಲ್ಲಿ ನಾವೇನೇ ಒಂದು ಕೆಲಸಗಳನ್ನ ಮಾಡಿದ್ರೆ ಅಥವಾ ಏನೇ ಕಾವಲ್ಕಾದ್ರೂ ನಮ್ಮನ್ನ ಒಂದೊಂದ್ಸರಿ ನಾವು ಟಾರ್ಚ್ ಹೊಡೆದ್ರೆ ನಿಮ್ಗೆ ಗೊತ್ತಿರಬೇಕು ಆನೆ ನಮ್ಮನ್ನ ಎಡ್ಸ್ಕೊಂಡ್ ಬರುತ್ತೆ. ಆ ಟೈಮಲ್ಲಿ ನಾವು ಏನೇ ಕಾವಲ್ಕಾದ್ರೂ ಅದ್ರದ್ದು ಎಫೆಕ್ಟಿವ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಅಂತ ಜಾಗಗಳಲ್ಲಿ ನಾವು ಮತ್ತೆ ಅಂತ ಆನೆಗಳೇ ಇದಾವೆ, ಒಂದೊಂದಷ್ಟು ಆನೆಗಳಿದಾವೆ. ಅವು ನೀವು ಏನೇ ಟೆಕ್ನಾಲಜಿ ಮಾಡಿದ್ರು ಅದು ನಮ್ಮನ್ನ ಅಟ್ಸ್ಕೊ ಬರೋದು, ನಮ್ಮ ಗಾಡಿಗಳನ್ನೇ ದಬಕ್ಕತಕ್ಕಂಥದ್ದು ಒಂದು ಬುಲ್ಸ್ ಗಳಿದಾವೆ. ಒಂದು ಅದನ್ನ ಗಂಡಾನೆಗಳು ಅಥವಾ ನಮ್ಮ ಈ ಮಸ್ತಲ್ಲಿರ್ತಕ್ಕಂಥವೆಲ್ಲ ಸ್ವಲ್ಪ ರೈತರ ಜಮೀನಲ್ಲಿ ಬರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಅಂತ ಸೆನ್ಸಿಟಿವ್ ಜಾಗದಲ್ಲೇ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ನಮಗೆ ರೈತರ ಬೆಳೆ ಹಾಳಾಗಬಾರ್ದು, ಮತ್ತೆ ಯಾವುದೇ ಒಂದು ಕ್ಯಾಟಲ್ ಕಿಲ್ ಅಥವಾ ದನ ಕುರಿ ಮೇಸು ಮೇಕೆಗಳಿಗೆ ಡ್ಯಾಮೇಜ್ ಆಗಬಾರ್ದು, ಮಾನವಗೆ ಯಾವುದೇ ರೀತಿ ಗಾಯಗಳಾಗಬಾರ್ದು, ಮಾನವ ಹತ್ಯೆ ಅಂತೂ ಆಗಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆನೆ ನೋಡ್ತಿದ್ದಾಗ ಎಷ್ಟು ಅಂದ್ರೆ ಯಾವ ರೇಂಜ್ ಅಲ್ಲಿ ಕೂಗುತ್ತೆ ಅಂದ್ರೆ ಸೌಂಡ್ ಬರುತ್ತೆ ಹೇಗೆ ಸರ್ ಅಂತ? ಅದೊಂದು 50 ನಾ ಹೇಳ್ದಂಗೆ 500 ಮೀಟರ್ ಅದು ಐಡೆಂಟಿಫೈ ಮಾಡುತ್ತೆ. ಹತ್ರ ಬರ್ತಾ ಇದ್ದಂಗೆ ಇನ್ನೂ ಎಫೆಕ್ಟಿವ್ನೆಸ್ ಜೋರಾಗುತ್ತೆ. ಸೊ ಅದು ಎಫೆಕ್ಟಿವ್ನೆಸ್ ಏನಾಗಿದೆ ನಮಗೆ ಹತ್ರ ಬರ್ತಾ ಇದ್ದಂಗೆ ನಾವು ಹೆಚ್ಚಿಗೆ ಗಾಬರಿಯಾಗಿ ಕೂಗ್ತಾ ಇದ್ದಂಗೆ ಇದು ಅದು ಎಫೆಕ್ಟಿವ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಯಾವ ರೀತಿಯ ಪ್ರಯೋಗವನ್ನ ಮಾಡಿದೆ ಅಂತ ಅರಣ್ಯ ಇಲಾಖೆ. ಈ ರೀತಿಯ ಪ್ರಯೋಗದಿಂದ ಈಗ ಸದ್ಯ ಈ ಕಾಡಂಚಿನಲ್ಲಿ ಕಾಡಾನೆಗಳ ಹಾವಳಿ ತಗ್ಗಿದೆ. ಅರಣ್ಯ ಇಲಾಖೆಯವರ ಈ ರೀತಿಯ ಒಂದು ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಪ್ರಶಂಸೆಗಳು ಕೂಡ ಕೇಳಿ ಬರುತ್ತಿವೆ. ಆನೆಗಳನ್ನ ಓಡಿಸೋದಕ್ಕೆ ಎಐ ಕ್ಯಾಮೆರಾ ಬಳಸಿದ್ದಾರೆ. ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್
ಈ ಬಗ್ಗೆ ಮಾತಾಡಿದ್ದಾರೆ. ಪ್ರಾಣಿಗಳನ್ನ ಕಂಡು ಹಿಡಿದು ಓಡಿಸುತ್ತೆ, ವಿವಿಧ ರೀತಿಯ ಸೌಂಡ್ ಮಾಡಿ ಕಾಡಾನೆಗಳನ್ನ ಓಡಿಸುತ್ತೆ ಈ ಎಐ ಕ್ಯಾಮೆರಾ ಅಂತ ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರವಾಗಿ. 100% ರೈತರು ನೆಮ್ಮದಿಯಾಗಿರ್ಬೋದು. ಸೊ ಅರಣ್ಯ ಇಲಾಖೆ ನಮ್ಮ ರೈತರಿಗೆ ಒಂದು ಕೈ ಜೋಡಿಸಿ ಅರಣ್ಯ ಇಲಾಖೆ ಅವ್ರ ಜೊತೆ ಕೆಲಸ ಮಾಡ್ದಂಗಾಗುತ್ತೆ, ರೈತರು ಕೂಡ ನೆಮ್ಮದಿಯಾಗಿ ಇರ್ಬೋದು. ಅಂದ್ರೆ ಫಸ್ಟ್ ನೀವು ಪಾಯಿಂಟ್ ಫಿಕ್ಸ್ ಮಾಡ್ಬೇಕಾ ಸರ್, ಅಥವಾ ಫಿಕ್ಸ್ ಮಾಡಿರ್ತಾರೆ ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈ ಜಾಗದಲ್ಲಿ ಬರುತ್ತೆ ಅಂತ ಜಾಗಗಳನ್ನ ಮಾರ್ಕ್ ಮಾಡ್ತಾ ಇದ್ರ ಸರ್ ಅಂತ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಏನಂದ್ರೆ ಮೂರ್ ತರ ಮಾಡ್ಕೊಂಡಿದ್ದೇವೆ ನಾವು. ಒಂದು ಹೈಲಿ ಸೆನ್ಸಿಟಿವ್ ಜಾಗ, ಮೀಡಿಯಂ ಸೆನ್ಸಿಟಿವಿಟಿ ಅಂಡ್ ಲೋ ಸೆನ್ಸಿಟಿವಿಟಿ. ಎಲ್ಲಿ ಹೈ ಸೆನ್ಸಿಟಿವಿಟಿ ಜಾಗ ಇದೆ ಅಲ್ಲಿ ಮಾತ್ರ ಇದನ್ನ ಫಿಟ್ ಮಾಡ್ತಾ ಇದ್ದೇವೆ. ಮೀಡಿಯಂ ಮತ್ತೆ ಲೋ ಸೆನ್ಸಿಟಿವಿಟಿಗೆ ಆಮೇಲೆ ಹೋಗ್ತೀವಿ. ಈಗ ಈ ಸೆನ್ಸಿಟಿವ್ ಇರ್ತಕ್ಕಂಥ ಎಲ್ಲಿ ಆನೆ ದಾಟ್ತಾ ಇದೆ, ರೆಗ್ಯುಲರ್ ಆಗಿ ಬರ್ತಾ ಇದೆ, ಇದನ್ನ ನಾವು ಈ ಜಾಗದಲ್ಲಿ ನಾವೇನೇ ಒಂದು ಕೆಲಸಗಳನ್ನ ಮಾಡಿದ್ರೆ ಅಥವಾ ಏನೇ ಕಾವಲ್ಕಾದ್ರೂ ನಮ್ಮನ್ನ ಒಂದೊಂದ್ಸರಿ ನಾವು ಟಾರ್ಚ್ ಹೊಡೆದ್ರೆ ನಿಮ್ಗೆ ಗೊತ್ತಿರಬೇಕು ಆನೆ ನಮ್ಮನ್ನ ಎಡ್ಸ್ಕೊಂಡ್ ಬರುತ್ತೆ. ಆ ಟೈಮಲ್ಲಿ ನಾವು ಏನೇ ಕಾವಲ್ಕಾದ್ರೂ ಅದ್ರದ್ದು ಎಫೆಕ್ಟಿವ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಅಂತ ಜಾಗಗಳಲ್ಲಿ ನಾವು ಮತ್ತೆ ಅಂತ ಆನೆಗಳೇ ಇದಾವೆ, ಒಂದೊಂದಷ್ಟು ಆನೆಗಳಿದಾವೆ. ಅವು ನೀವು ಏನೇ ಟೆಕ್ನಾಲಜಿ ಮಾಡಿದ್ರು ಅದು ನಮ್ಮನ್ನ ಅಟ್ಸ್ಕೊ ಬರೋದು, ನಮ್ಮ ಗಾಡಿಗಳನ್ನೇ ದಬಕ್ಕತಕ್ಕಂಥದ್ದು ಒಂದು ಬುಲ್ಸ್ ಗಳಿದಾವೆ. ಒಂದು ಅದನ್ನ ಗಂಡ ಆನೆಗಳು ಅಥವಾ ನಮ್ಮ ಈ ಮಸ್ತಲ್ಲಿರ್ತಕ್ಕಂಥವೆಲ್ಲ ಸ್ವಲ್ಪ ರೈತರ ಜಮೀನಲ್ಲಿ ಬರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಅಂತ ಸೆನ್ಸಿಟಿವ್ ಜಾಗದಲ್ಲೇ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ನಮಗೆ ರೈತರ ಬೆಳೆ ಹಾಳಾಗಬಾರ್ದು, ಮತ್ತೆ ಯಾವುದೇ ಒಂದು ಕ್ಯಾಟಲ್ ಕಿಲ್ ಅಥವಾ ದನ ಕುರಿ ಮೇಸು ಮೇಕೆಗಳಿಗೆ ಡ್ಯಾಮೇಜ್ ಆಗಬಾರ್ದು, ಮಾನವಗೆ ಯಾವುದೇ ರೀತಿ ಗಾಯಗಳಾಗಬಾರ್ದು, ಮಾನವ ಹತ್ಯೆ ಅಂತೂ ಆಗ್ಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆನೆ ನೋಡ್ತಿದ್ದಾಗ ಎಷ್ಟು ಅಂದ್ರೆ ಯಾವ ರೇಂಜ್ ಅಲ್ಲಿ ಕೂಗುತ್ತೆ, ಅಂದ್ರೆ ಸೌಂಡ್ ಬರುತ್ತೆ ಹೇಗೆ ಸರ್ ಅಂತ? ಅದೊಂದು 50 ನಾ ಹೇಳ್ದಂಗೆ 500 ಮೀಟರ್ ಅಲ್ಲೇ ಅದು ಐಡೆಂಟಿಫೈ ಮಾಡುತ್ತೆ. ಹತ್ರ ಬರ್ತಾ ಇದ್ದಂಗೆ ಇನ್ನೂ ಎಫೆಕ್ಟಿವ್ನೆಸ್ ಜೋರಾಗುತ್ತೆ. ಸೊ ಅದ್ರ ಎಫೆಕ್ಟಿವ್ನೆಸ್ ಏನಾಗಿದೆ, ನಮಗೆ ಹತ್ರ ಬರ್ತಾ ಇದ್ದಂಗೆ ನಾವು ಹೆಚ್ಚಿಗೆ ಗಾಬರಿಯಾಗಿ ಕೂಗ್ತಾ ಇದ್ದಂಗೆ ಇದು ಅದ್ರ ಎಫೆಕ್ಟಿವ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಯಾವ ರೀತಿಯ ಪ್ರಯೋಗವನ್ನ ಮಾಡಿದೆ ಅಂತ ಅರಣ್ಯ ಇಲಾಖೆ. ಈ ರೀತಿಯ ಪ್ರಯೋಗದಿಂದ ಈಗ ಸದ್ಯ ಈ ಕಾಡಂಚಿನಲ್ಲಿ ಕಾಡಾನೆಗಳ ಹಾವಳಿ ತಗ್ಗಿದೆ. ಅರಣ್ಯ ಇಲಾಖೆಯವರ ಈ ರೀತಿಯ ಒಂದು ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಪ್ರಶಂಸೆಗಳು ಕೂಡ ಕೇಳಿ ಬರುತ್ತಿವೆ. ಆನೆಗಳನ್ನ ಓಡಿಸೋದಕ್ಕೆ ಎಐ ಕ್ಯಾಮೆರಾ ಬಳಸಿದ್ದಾರೆ. ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಈ ಬಗ್ಗೆ ಮಾತಾಡಿದ್ದಾರೆ. ಪ್ರಾಣಿಗಳನ್ನ ಕಂಡು ಹಿಡಿದು ಓಡಿಸುತ್ತೆ, ವಿವಿಧ ರೀತಿಯ ಸೌಂಡ್ ಮಾಡಿ ಕಾಡಾನೆಗಳನ್ನ ಓಡಿಸುತ್ತೆ ಈ ಎಐ ಕ್ಯಾಮೆರಾ ಅಂತ ಮೈಸೂರಲ್ಲಿ ಡಿಸಿಎಫ್ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರವಾಗಿ. 100% ರೈತರು ನೆಮ್ಮದಿಯಾಗಿರ್ಬೋದು. ಸೊ ಅರಣ್ಯ ಇಲಾಖೆ ನಮ್ಮ ರೈತರಿಗೆ ಒಂದು ಕೈ ಜೋಡಿಸಿ ಅರಣ್ಯ ಇಲಾಖೆ ಅವ್ರ ಜೊತೆ ಕೆಲಸ ಮಾಡ್ದಂಗಾಗುತ್ತೆ, ರೈತರು ಕೂಡ ನೆಮ್ಮದಿಯಾಗಿ ಇರ್ಬೋದು. ಅಂದ್ರೆ ಫಸ್ಟ್ ನೀವು ಪಾಯಿಂಟ್ ಫಿಕ್ಸ್ ಮಾಡ್ಬೇಕಾ ಸರ್, ಅಥವಾ ಫಿಕ್ಸ್ ಮಾಡಿರ್ತಾರೆ ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈ ಜಾಗದಲ್ಲಿ ಬರುತ್ತೆ ಅಂತ ಜಾಗಗಳನ್ನ ಮಾರ್ಕ್ ಮಾಡ್ತಾ ಇದ್ರ ಸರ್ ಅಂತ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಏನಂದ್ರೆ ಮೂರ್ ತರ ಮಾಡ್ಕೊಂಡಿದ್ದೇವೆ ನಾವು. ಒಂದು ಹೈಲಿ ಸೆನ್ಸಿಟಿವ್ ಜಾಗ, ಮೀಡಿಯಂ ಸೆನ್ಸಿಟಿವಿಟಿ ಅಂಡ್ ಲೋ ಸೆನ್ಸಿಟಿವಿಟಿ. ಎಲ್ಲಿ ಹೈ ಸೆನ್ಸಿಟಿವಿಟಿ ಜಾಗ ಇದೆ ಅಲ್ಲಿ ಮಾತ್ರ ಇದನ್ನ ಫಿಟ್ ಮಾಡ್ತಾ ಇದ್ದೇವೆ. ಮೀಡಿಯಂ ಮತ್ತೆ ಲೋ ಸೆನ್ಸಿಟಿವಿಟಿಗೆ ಆಮೇಲೆ ಹೋಗ್ತೀವಿ. ಈಗ ಈ ಸೆನ್ಸಿಟಿವ್ ಇರ್ತಕ್ಕಂಥ ಎಲ್ಲಿ ಆನೆ ದಾಟ್ತಾ ಇದೆ, ರೆಗ್ಯುಲರ್ ಆಗಿ ಬರ್ತಾ ಇದೆ, ಇದನ್ನ ನಾವು ಈ ಜಾಗದಲ್ಲಿ ನಾವೇನೇ ಒಂದು ಕೆಲಸಗಳನ್ನ ಮಾಡಿದ್ರೆ ಅಥವಾ ಏನೇ ಕಾವಲ್ಕಾದ್ರೂ ನಮ್ಮನ್ನ ಒಂದೊಂದ್ಸರಿ ನಾವು ಟಾರ್ಚ್ ಹೊಡೆದ್ರೆ ನಿಮ್ಗೆ ಗೊತ್ತಿರಬೇಕು ಆನೆ ನಮ್ಮನ್ನ ಎಡ್ಸ್ಕೊಂಡ್ ಬರುತ್ತೆ. ಆ ಟೈಮಲ್ಲಿ ನಾವು ಏನೇ ಕಾವಲ್ಕಾದ್ರೂ ಅದ್ರದ್ದು ಎಫೆಕ್ಟಿವ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಅಂತ ಜಾಗಗಳಲ್ಲಿ ನಾವು ಮತ್ತೆ ಅಂತ ಆನೆಗಳೇ ಇದಾವೆ, ಒಂದೊಂದಷ್ಟು ಆನೆಗಳಿದಾವೆ. ಅವು ನೀವು ಏನೇ ಟೆಕ್ನಾಲಜಿ ಮಾಡಿದ್ರು ಅದು ನಮ್ಮನ್ನ ಅಟ್ಸ್ಕೊ ಬರೋದು, ನಮ್ಮ ಗಾಡಿಗಳನ್ನೇ ದಬಕ್ಕತಕ್ಕಂಥದ್ದು ಒಂದು ಬುಲ್ಸ್ ಗಳಿದಾವೆ. ಒಂದು ಅದನ್ನ ಗಂಡ ಆನೆಗಳು ಅಥವಾ ನಮ್ಮ ಈ ಮಸ್ತಲ್ಲಿರ್ತಕ್ಕಂಥವೆಲ್ಲ ಸ್ವಲ್ಪ ರೈತರ ಜಮೀನಲ್ಲಿ ಬರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಅಂತ ಸೆನ್ಸಿಟಿವ್ ಜಾಗದಲ್ಲೇ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ನಮಗೆ ರೈತರ ಬೆಳೆ ಹಾಳಾಗಬಾರ್ದು, ಮತ್ತೆ ಯಾವುದೇ ಒಂದು ಕ್ಯಾಟಲ್ ಕಿಲ್ ಅಥವಾ ದನ ಕುರಿ ಮೇಸು ಮೇಕೆಗಳಿಗೆ ಡ್ಯಾಮೇಜ್ ಆಗಬಾರ್ದು, ಮಾನವಗೆ ಯಾವುದೇ ರೀತಿ ಗಾಯಗಳಾಗಬಾರ್ದು, ಮಾನವ ಹತ್ಯೆ ಅಂತೂ ಆಗ್ಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆನೆ ನೋಡ್ತಿದ್ದಾಗ ಎಷ್ಟು ಅಂದ್ರೆ ಯಾವ ರೇಂಜ್ ಅಲ್ಲಿ ಕೂಗುತ್ತೆ, ಅಂದ್ರೆ ಸೌಂಡ್ ಬರುತ್ತೆ ಹೇಗೆ ಸರ್ ಅಂತ? ಅದೊಂದು 50 ನಾ ಹೇಳ್ದಂಗೆ 500 ಮೀಟರ್ ಅಲ್ಲೇ ಅದು ಐಡೆಂಟಿಫೈ ಮಾಡುತ್ತೆ. ಹತ್ರ ಬರ್ತಾ ಇದ್ದಂಗೆ ಇನ್ನೂ ಎಫೆಕ್ಟಿವ್ನೆಸ್ ಜೋರಾಗುತ್ತೆ. ಸೊ ಅದ್ರ ಎಫೆಕ್ಟಿವ್ನೆಸ್ ಏನಾಗಿದೆ, ನಮಗೆ ಹತ್ರ ಬರ್ತಾ ಇದ್ದಂಗೆ ನಾವು ಹೆಚ್ಚಿಗೆ ಗಾಬರಿಯಾಗಿ ಕೂಗ್ತಾ ಇದ್ದಂಗೆ ಇದು ಅದ್ರ ಎಫೆಕ್ಟಿವ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.